ನಮಸ್ಕಾರ ಎಲ್ಲರಿಗೂ ನಿಮಗೆಲ್ಲ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ನಿಮಗೆಲ್ಲ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ನಾನೊಂದು ರೆಸಿಪಿನ ನಿಮಗೆ ಮಾಡ್ತಾಯಿದ್ದೀನಿ. ಇವತ್ತು ಏನಂದರೆ ಸ್ನೇಹಿತರೆ, ಪಂಪ್ಕಿನ್ ಅಂತ ಹೇಳ್ತಾರೆ, ಆಮೇಲೆ ಕನ್ನಡದಲ್ಲಿ ಪರಂಗಿಕಾಯಿ ಅಂತಾರೆ, ಸಿಹಿ-ಕುಂಬಳಕಾಯಿ ಅಂತ ಹೇಳ್ತಾರೆ. ನಮ್ಮ ಕಡೆ ಮಾತ್ರ ಇದನ್ನ ಪರಂಗಿಕಾಯಿ ಅಂತಾರೆ. ಕೆಲವರು ಪಪ್ಪಾಯಿ ಕಾಯಿಗೂ ಸಹ, ಪಪ್ಪಾಯಿ ಹಣ್ಣಿಗೂ ಸಹ ಪರಂಗಿಕಾಯಿ ಅಂತಾರೆ. ನಮ್ಮ ಕಡೆ ಹೇಳೋದಿಲ್ಲ ಸ್ನೇಹಿತರೆ, ನಮ್ಮ ಕಡೆ ಇದಕ್ಕೆ ಪರಂಗಿಕಾಯಿ ಅಂತ ಹೇಳ್ತಾರೆ. ಪಂಪ್ಕಿನ್ ಅಂದರೆ ನಿಮಗೆ ಗೊತ್ತಾಗ್ಬೋದು. ಹಂಗಾಗಿ ನಾನು ಕೆಲವೊಂದು ಸಲ ನಾವು ಕರೆಯೋ ಅಂಥ ಒಂದು ವಿಷಯಗಳು, ಮಾತುಗಳು ಸ್ವಲ್ಪ ಬೇರೆ ಬೇರೆ ಆಗುತ್ತೆ. ಯಾವುದೇ ಹಣ್ಣಾಗಿರ್ಬೋದು, ಯಾವುದೇ ತರಕಾರಿ ಆಗಿರ್ಬೋದು. ನಮ್ಮ ಕಡೆ ಮಾತ್ರ ಇದಕ್ಕೆ ಪರಂಗಿಕಾಯಿ ಅಂತ ಹೇಳ್ತಾರೆ. ಇದರಲ್ಲಿ ನಾನಿವತ್ತು ಒಂದೇ ವಿಡಿಯೋದಲ್ಲಿ 2 ರೆಸಿಪಿನ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನು ಇವತ್ತು ನಮ್ಮ ಹಸ್ಬೆಂಡು ತೊಗೊಂಬಂದಿದ್ರು ಪರಂಗಿಕಾಯಿ, ತುಂಬ ಚೆನ್ನಾಗಿತ್ತು. ಹಾಗಾಗಿ ಅದು ಅಡುಗೆ ಮಾಡಿ ತೋರಿಸೋಣ. ಯಾಕೆಂದರೆ ಹೆಚ್ಚು ನಾರಿನ ಅಂಶ ಇದೆ, ತುಂಬ ಒಳ್ಳೆಯದು ಇದು ಸಹ ತರಕಾರಿ. ಇದನ್ನು ಸ್ವೀಟಾಗೂ ಮಾಡ್ತಾರೆ, ಗಾರ್ಗೆ ಮಾಡ್ತಾರೆ ಇದರಲ್ಲಿ ಪರಂಗಿಕಾಯಲ್ಲಿ. ಅಂದರೆ ಅದನ್ನು ನಮ್ಮ ಕಡೆ ವಿಶೇಷವಾಗಿ ಪರಂಗಿಕಾಯನ್ನು ನಾವು ಏನು ಮಾಡ್ತೀವಿ ಅಂದರೆ, ಭೂಮಿ ಹುಣ್ಣಿಮೆಯಲ್ಲಿ ಕಡುಬು ಅಂತ ಮಾಡ್ತಾಯಿದ್ರು ಸ್ನೇಹಿತರೆ. ನಮ್ಮ ಊರಲ್ಲಿ, ನಮ್ಮ ತಾಯಿ ಮನೆಯಲ್ಲಿ ಇದನ್ನು ಮಾಡ್ತಾಯಿದ್ರು. ಬನ್ಸಿ ರವೆಯಲ್ಲಿ ಬೆಲ್ಲ ಹಾಕಿ ಮಾಡ್ತಾಯಿದ್ರು. ಈ ಒಂದು ಪರಂಗಿಕಾಯಿನ ತುರಿದ್ಬಿಟ್ಟು ಸಣ್ಣದಾಗಿ ಬೆಲ್ಲ ಮತ್ತು ಬನ್ಸಿ ರವೆ ಹಾಕ್ಬಿಟ್ಟು ಚೆನ್ನಾಗಿ ಬಾಳೆ ಎಲೆಯಲ್ಲಿ ಕಟ್ಟಿ ಅದನ್ನ ಅಂದರೆ ಪೂರ್ತಿ ಮಿಕ್ಸ್ ಮಾಡಿ ಹಬೆಯಲ್ಲಿ ಬೇಯಿಸ್ತಾಯಿದ್ರು ಸ್ನೇಹಿತರೆ. ಇಲ್ಲಿ ನಾನು ಒಂದು ಪುಟ್ಟದಾಗಿ 2 ಸಿಹಿ-ಕುಂಬಳಕಾಯಿ ಅಥವಾ ಪರಂಗಿಕಾಯಿ ಅನ್ಬೋದು, 2 ತಗೊಂಡಿರೋ ಅಂಥದ್ದು. ಇಲ್ಲಿ ನಾನು ಪಲ್ಯಕ್ಕೆ ಮಾತ್ರ ಸಿಪ್ಪೆ ತೆಗಿತೀನಿ ಸ್ನೇಹಿತರೆ. ಸಾರಿಗೆ ಮಾತ್ರ ನಾನು ಸಾಂಬಾರು ಮಾಡ್ತಾಯಿರೋದು ಇವತ್ತು. ಸಾಂಬಾರಿಗೆ 1 ಬೇಕು, ಯಾಕೆಂದರೆ ಇಲ್ಲಿ ನಾನೊಂದು 13 ಜನಕ್ಕಾಗೋಷ್ಟು ಸಾಂಬಾರು ಮಾಡ್ತಾಯಿರೋದು. ಇಲ್ಲಿ ಬೆಳಿಗ್ಗೆ ಇವತ್ತು ನಾನು ಸಾಂಬಾರಿಗೆ ಒಗ್ಗರಣೆ ಮಾಡಿಟ್ಕೊಂಡ್ಬಿಟ್ಟಿದ್ದೆ. ನನಗೆ ಸಾಂಬಾರನ್ನು ತೋರಿಸೋ ಒಂದು ಐಡಿಯಾ ಇರಲಿಲ್ಲ. ಪಲ್ಯ ಮಾಡೋಣ ಇವತ್ತು ನಿಮಗೆ ತೋರಿಸೋಣ ಅಂತ ಇತ್ತು ಫಸ್ಟಿಗೆ. ಹಂಗಾಗಿ ನಾನು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಂಡಿರೋ ಪಾತ್ರೆಯಲ್ಲೇ ಇವಾಗ ಮತ್ತೆ ಪಲ್ಯಕ್ಕೆ ಒಗ್ಗರಣೆಯನ್ನು ಮಾಡ್ಕೊತಾ ಇದ್ದೀನಿ. ಅದೇ ಸಾಸಿವೆ, ಜೀರಿಗೆ, ಕರಿಬೇವನ್ನು ಹಾಕ್ಬಿಟ್ಟು ಇದ್ರ ಜೊತೆ ನಾನು ಈರುಳ್ಳಿ, ಟೊಮೊಟೊನ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇವಾಗ. ಅಂದರೆ ಫ್ರೆಂಡ್ಸ್, ಇವತ್ತು ನಾನು ಸಾಂಬಾರು ಸಹ ಮಾಡ್ತಾಯಿದ್ದೆ ಬೆಳಿಗ್ಗೆನೇ. ಅವರೆಕಾಳು, ಹಸಿ ಅವರೆಕಾಳು, ಪರಂಗಿಕಾಯಿ ಮತ್ತು 3 ಥರ ಸಬ್ಬಸಿಗೆ, ಮೆಂತ್ಯ, ಅರವೆ ಸೊಪ್ಪನ್ನು ಹಾಕಿ ನಾನು ಆ ಕಡೆ ಸಾಂಬಾರನ್ನು ಮಾಡ್ತಾಯಿದ್ದೆ. ಆಲ್ರೆಡಿ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟಿದ್ದೀನಿ, ಚೆನ್ನಾಗಿ ಬೇಯ್ತಾ ಇತ್ತು ಅದು ಸಹ. ಈಗ ನಾನಿಲ್ಲಿ ನಿಮಗೆ ಸಾಂಬಾರಿಗೆ ಒಂದು ಮಾಡ್ತಾ ಇರ್ಬೇಕಾದ್ರೆ ಮಧ್ಯ ಒಲೆಯಲ್ಲಿ ಹೋಳನ್ನು ಮೆತ್ತಗೆ ಬೇಯಿಸ್ಕೊತಾ ಇದ್ದೀನಿ. ಇದು ಪರಂಗಿಕಾಯಿ ಹೋಳುಗಳು, ಆದರೆ ಇದು ತುಂಬ ಬೇಗ ಬೆಂದೋಗುತ್ತೆ ಸ್ನೇಹಿತರೆ. ನೋಡ್ಕೊತಾ ಇರಬೇಕು ನಾವು. ಸಿಪ್ಪೆನೂ ನಾವು ಇಲ್ಲಿ ಯಾವುದೇ ಸಾಂಬಾರು ಮಾಡಿದ್ರು ಇದು ಕುಕ್ಕರ್ ಬಳಸಬಾರ್ದು. ಸಿಹಿ ಪರಂಗಿಕಾಯಿಗೆ ನಾವು ಏನಂದರೂ ತುಂಬ ಮ್ಯಾಶ್ ಆಗಿಬಿಡುತ್ತೆ ಅದು. ಹಂಗಾಗಿ ಈಗ ಒಗ್ಗರಣೆ ಸಹ ನಾನಿಲ್ಲಿ ಹಾಕ್ಕೊತಾ ಇರೋದು, ಬೇಗ ಮಾಡ್ತಾಯಿದ್ದೀನಿ. ಇಲ್ಲಿ ನಾನಿವತ್ತು ಈ ಒಂದು ಪರಂಗಿಕಾಯಿ ಜೊತೆ ಮೊಳಕೆ ಕಟ್ಟಿದ ಕಾಳುಗಳನ್ನು ಸಹ ನಾನು ಬಳಸ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಈರುಳ್ಳಿ, ಟೊಮೊಟೊ ಒಗ್ಗರಣೆಯನ್ನು ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಅದು ಚೆನ್ನಾಗಿ ಬೇಯಬೇಕಾಗುತ್ತೆ ಒಗ್ಗರಣೆ. ನಿಮಗೆ ನಾನು ಯಾವುದೇ ರೆಸಿಪಿನ ಶೇರ್ ಮಾಡಿಲ್ಲ, ಸಾರಿ. ಇವತ್ತು ಅದಕ್ಕೋಸ್ಕರನೇ ಬೆಳಿಗ್ಗೆನೇ ಬೇಗ ಮಾಡ್ತಾಯಿದ್ದೀನಿ. ಆದರೆ ಅಡುಗೆ ಮಾಡಬೇಕು, ಬೇಗ ಕೆಲಸ ಇದೆ ಇವತ್ತು. ಹಂಗಾಗಿ ಸಾಂಬಾರನ್ನು ಸಹ ನಾನು ಬೇಗ ಮಾಡ್ಕೊಂಬಿಡೋಣ ಒಂದೇ ಸಲ ಅತ್ಲಾಗೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈಗ ಪಲ್ಯಗಳನ್ನು ನಾವು ಯಾವಾಗಲೂ ದಿನ ಮಾಡ್ತಾಯಿದ್ದಷ್ಟು ಒಳ್ಳೆಯದು. ಪಲ್ಯಗಳನ್ನು ಅನ್ನದ ಜೊತೆಗೂ ತಿನ್ಬೋದು, ಸೈಡಿಗೆ ನೆಂಚ್ಕೊಂಡು. ಮತ್ತು ನಾವು ರೊಟ್ಟಿ, ಚಪಾತಿ ಈ ಥರನೂ ನಾವು ಪಲ್ಯಗಳನ್ನು, ಆದಷ್ಟು ತರಕಾರಿ ಕಾಳುಗಳ ಪಲ್ಯಗಳನ್ನು ಮಾಡಿಕೊಂಡು ಮನೆಯಲ್ಲಿ ತಿನ್ನಬೇಕು ಸ್ನೇಹಿತರೆ ನಾವು. ನಾನಿಲ್ಲಿ ಇವತ್ತು ಮೊಳಕೆ ಕಟ್ಟಿದ ಹೆಸರು ಕಾಳು ಮತ್ತು ಮೊಳಕೆ ಕಟ್ಟಿದ ಕಡಲೆಕಾಳನ್ನು ಬಳಸ್ತಾಯಿದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ ಇವಾಗ. ಇವನ್ನ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ, ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ. ಯಾಕೆಂದರೆ ಹೆಸರು ಕಾಳು ಇದ್ರ ಜೊತೆಗೆ ಹಾಕ್ಬಿಟ್ರೆ ಮುದ್ದೆ ಥರ ಆಗಿಬಿಡುತ್ತೆ. ಹಂಗಾಗಿ ಸಪ್ರೇಟಾಗಿ ಸಣ್ಣ ಪಾತ್ರೆ ತೊಗೊಂಡಿದ್ದೆ ನಾನು, ಸ್ಟೀಲ್ ಪಾತ್ರೆ. ನೀವು ನೋಡಿರ್ತೀರ ಅಂತ ಅಂದ್ಕೊತೀನಿ, ನಾನು ಸಣ್ಣ ವಿಡಿಯೋ ಮಾಡಿದ್ದೆ ಅವಾಗ. ಅದಕ್ಕೋಸ್ಕರನೇ ತೊಗೊಂಡಿರೋದು ನಾನು. ಈ ಪಾತ್ರೆಗಳೆಲ್ಲ ಬೇಗ ಕಾಳುಗಳನ್ನು ಬೇಯಿಸ್ಬೋದು, ತರಕಾರಿಗಳನ್ನು ಬೇಯಿಸ್ಬೋದು. ಹಂಗಾಗಿ ಅದಕ್ಕೋಸ್ಕರ ಮಧ್ಯಾಹ್ನ ಸಹ ನಾನು ಆ ಥರ ಪಾತ್ರೆಯಲ್ಲೇ ಬೇಯಿಸ್ತಾ ಇರೋದು. ತರಕಾರಿನೂ ಸಹ ಕಾಳುಗಳನ್ನು ಬೇಯಿಸಿದೆ ಸ್ನೇಹಿತರೆ, ಸಪ್ರೇಟಾಗಿ ಬೇಯಿಸಿದೆ.
ಕಡಲೆಕಾಳು ಸ್ವಲ್ಪ ಬೇಯೋದು ನಿಧಾನ ಆಗುತ್ತೆ, ಮತ್ತು ಹೆಸರು ಕಾಳು ಬೇಗ ಬೆಂದ್ಬಿಡುತ್ತೆ, ಹಂಗಾಗಿ ಸಪ್ರೇಟಾಗಿ ಬೇಯಿಸ್ಕೊಂಡಿರೋದು. ಈಗ ನಾನು ಈ ತರಕಾರಿಗಳನ್ನು ಮತ್ತು ಕಾಳುಗಳನ್ನು ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಬಿಟ್ಟು ನಾನೀಗ ಪಲ್ಯಕ್ಕೆ ರೆಡಿ ಮಾಡ್ಕೊತೀನಿ. ತುಂಬ ಈಸಿ ಪಲ್ಯ ಇದು. ನಾವು ಇದನ್ನು 2 ಥರ ಮಾಡ್ಬೋದು. ಬರೀ ಒಗ್ಗರಣೆ ಹಾಕ್ಬಿಟ್ಟು ಉಸುಳ್ಳಿ ಥರ ಪಲ್ಯನ ಮಾಡ್ಬೋದು, ಫ್ರೈ ಪಲ್ಯ ಥರ ಮಾಡ್ಬೋದು. ಕಾಳುಗಳನ್ನು ಮಿಕ್ಸ್ ಮಾಡೋ ಸಹ ಪಲ್ಯಗಳನ್ನು ಈ ಥರ ಪಲ್ಯನ ಮಾಡ್ಕೋಬೋದು. ಇಲ್ಲ ಅಂತಂದರೆ ಬರೀ ನಾವು ಪುಡಿಗಳನ್ನು ಹಾಕ್ಬಿಟ್ಟು ಬರೀ ಹೋಳುಗಳನ್ನು ಹಾಕ್ಬಿಟ್ಟು ಬರೀ ಅದರದ್ದೇ ನಾವು ಒಂಥರ ಬರೀ ತರಕಾರಿನೇ ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡು ಅದು ಸಹ ಒಂಥರ ಬೇರೆ ಥರ ಪಲ್ಯ ಆಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಅದು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಬಳಸ್ತಾ ಇಲ್ಲ, ಇಲ್ಲಿ ಖಾರದ ಪುಡಿಯನ್ನು ಬಳಸ್ತಾಯಿದ್ದೀನಿ. ಒಳ್ಳೆಯದು ಆರೋಗ್ಯಕ್ಕೆ. ಯಾವಾಗಲೂ ನಾವು ದಿನಾ ಹಸಿಮೆಣಸಿನ್ಕಾಯಿ ಆದಷ್ಟು ಬೆಳಿಗ್ಗೆನೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಕೆಲವರು ಸ್ವಲ್ಪ ಹಸಿಮೆಣಸಿನ್ಕಾಯಿ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ನನ್ನ ಭಾವನೆ. ತಿನ್ನಬಾರ್ದು ಅಂತ ಅಲ್ಲ, ಆದರೆ ಸ್ವಲ್ಪ ಕಡಿಮೆ ಮಾಡೋಣ ಅಂತ ಹೇಳಿ ನಾನಿವತ್ತು ಇದಕ್ಕೆ ಇದು ಹಸಿಮೆಣಸಿನ್ಕಾಯನ್ನ ಎಣ್ಣೆಯಲ್ಲಿ ಹುರಿದು ಮಿಕ್ಸ್ ಮಾಡಿದ್ರೂ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕಾಯಿ ತುರಿ ಜೊತೆ ರುಬ್ಬಿ ಹಾಕ್ಬೋದು. ಆದರೆ ನಾನಿಲ್ಲಿ ಇವತ್ತು ಖಾರದ ಪುಡಿ ಯೂಸ್ ಮಾಡ್ತಾ ಇರೋದು. ಈಗ ತರಕಾರಿಗಳು ಮತ್ತು ಕಾಳುಗಳೆಲ್ಲ ಚೆನ್ನಾಗಿ ಬೆಂದಿರೋದು ಹಾಕ್ಬಿಟ್ಟಿದ್ದೀನಲ್ಲ, ಹಂಗಾಗಿ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಹೋಳು ತುಂಬ ಬೇಗ ಬೆಂದ್ಬಿಡುತ್ತೆ ಇದು. ಈ ಥರ ಅಡುಗೆಗಳನ್ನು ನಾವು ದಿನನಿತ್ಯ ತರಕಾರಿಗಳನ್ನು ಮೊಳಕೆ ಕಟ್ಟಿದ ಕಾಳುಗಳನ್ನು ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಸ್ವಲ್ಪ ನಾನು ನೀರನ್ನು ಸಹ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ಹೆಚ್ಚು ನಾರಿನಂಶ ಇರುತ್ತೆ, ಮತ್ತು ನಮಗೆ ಕಾನ್ಸ್ಟಿಪೇಷನ್ ಆಗೋದಿಲ್ಲ, ಅಂದರೆ ಮಲಬದ್ಧತೆ ಆಗೋದಿಲ್ಲ, ಮತ್ತು ಪೈಲ್ಸ್ ಇವೆಲ್ಲ ರೋಗಗಳು ಸುಮಾರು ಬರ್ತಾಯಿದೆ ಇವಾಗೆಲ್ಲ. ಇಂಥವೆಲ್ಲ ತುಂಬ ಹೊತ್ತು ಕೂತ್ಕೊಂಡು ಕೆಲಸ ಮಾಡೋರಿಗೆ ತುಂಬ ಕಷ್ಟ. ಊಟ ಅಡುಗೆ ಮಾಡಿರೋದು ಜೀರ್ಣ ಆಗೋಲ್ಲ. ಆದಷ್ಟು ಅವರು ಈ ಥರ ಕಾಳುಗಳನ್ನು ನೆನೆಸ್ಕೊಂಡು ತರಕಾರಿಗಳನ್ನು ಒಂದು ಹೆಚ್ಚಿಗೆ ತರಕಾರಿಗಳನ್ನು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ನನಗೆ ಪಲ್ಯಕ್ಕೆ ಸ್ವಲ್ಪ ನೀರು ಕಡಿಮೆ ಆಗಿತ್ತು, ಹಾಗಾಗಿ ನೀರನ್ನು ಹಾಕ್ಕೊಂಡೆ. ಈಗ ನಾನು ಉಪ್ಪನ್ನು ಹಾಕ್ಕೊಂಬಿಟ್ಟು ಸಾಂಬಾರು ಪೌಡರನ್ನು ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರು ಪುಡಿನ ಹಾಕಿದ್ದೀನಿ, ಮತ್ತು ಖಾರದ ಪುಡಿನೂ ಸಹ ನಾನಿಲ್ಲಿ ಹಾಕಿರೋ ಅಂಥದ್ದು. ಇದು ಕೊನೆಯ ಒಂದು ಬೇಗ ಪಲ್ಯ ಮಾಡ್ತಾ ಲಾಸ್ಟಿಗೆ ಹಾಕಬೇಕಾಗತ್ತೆ. ನಾವು ಯಾವುದೇ ಪುಡಿ ಮಾಡಿದ್ರೂ ಅಷ್ಟೇ, ನಾವು ಎಲ್ಲ ತರಕಾರಿಗಳು ಬೆಂದಮೇಲೆ ಹಾಕಬೇಕು. ಫಸ್ಟಿಗೆ ಹಾಕ್ಬಿಟ್ರೆ ಆ ಪುಡಿಗಳಲ್ಲಿರೋ ಅಂಥ ಒಂದು ಏನಿದೆ ಒಂದು ಗುಣ, ಅದೊಂದು ರುಚಿ ಇರುತ್ತೆ, ಅದೆಲ್ಲ ಹೋಗ್ಬಿಡುತ್ತೆ ನಾವು ಫಸ್ಟಿಗೆ ಹಾಕ್ಬಿಟ್ರೆ. ತರಕಾರಿ ಕಾಳುಗಳೆಲ್ಲ ಬೆಂದಮೇಲೆ ಹಾಕಬೇಕು ಪಲ್ಯಕ್ಕೆ. ನಾನಿಲ್ಲಿ ಕೊನೆಯಲ್ಲಿ ಸ್ವಲ್ಪ ಶೇಂಗಾ ಪುಡಿ ಮತ್ತು ಕಡಲೆ ಪುಡಿ ಎರಡನ್ನು ನಾನು ಶೇಂಗಾ ಹುರಿದ್ಬಿಟ್ಟು ಸಿಪ್ಪೆ ಸಮೇತ ಪುಡಿಯನ್ನು ಮಾಡಿರೋಂಥದ್ದು. ಕೆಲವರು ಸಿಪ್ಪೆ ತೆಗಿತಾರೆ, ಸಿಪ್ಪೆಯಲ್ಲಿ ತುಂಬ ಒಳ್ಳೆಯ ಒಂದು ಗುಣಧರ್ಮಗಳಿದ್ದಾವೆ. ಶೇಂಗಾ ಸಿಪ್ಪೆನ ತೆಗೆದು ಮಾಡಬಾರ್ದು. ಈಗ ಹಸಿ ಕಾಯಿ ತುರಿಯನ್ನು ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಕೊನೆಗೆ. ಇದಕ್ಕೆ ಮತ್ತೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಪರಂಗಿಕಾಯಿ ಪಲ್ಯ, ಪರಂಗಿಕಾಯಿ ಸಾಂಬಾರು ಮಾಡಬೇಕಾದ್ರೆ ಹುಣಸೆ ಹುಳಿಯನ್ನು ಯೂಸ್ ಮಾಡಬಾರ್ದು, ಮತ್ತು ಸಿಹಿ ಬೆಲ್ಲನ ಯೂಸ್ ಮಾಡಬಾರ್ದು. ಯಾಕೆಂದರೆ ಕಾಯಿಯಲ್ಲಿ ಸಿಹಿ ಅಂಶ ಇರೋದ್ರಿಂದ ನಾವು ಹಾಗೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈಗ ನೋಡಿ, ನಾನು ಹಸಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಾಡ್ತಾಯಿರೋದು. ಈಗ ನನ್ನ ಒಂದು ಪಲ್ಯ ರೆಡಿ ಆಯಿತು ಇವತ್ತು. ಈಗ ಬೇಗನೆ ಬೆಳಿಗ್ಗೆ ಫ್ರೆಂಡ್ಸ್, ಸಮಯ ಎಷ್ಟು ಬೇಗ ಹೋಗುತ್ತೆ ಗೊತ್ತೇ ಆಗೋದಿಲ್ಲ. ಚಳಿಗೆ ಬೇಗ ನಮಗೆ ಒಂಥರ ಕೆಲಸಗಳು ಸಾಗೋದಿಲ್ಲ ಅಂತ ಹೇಳ್ಬೋದು. ಆದರೆ ಬೆಳಗ್ಗೆನೇ ಕೆಲಸ ಮಾಡ್ಕೊಂಬಿಟ್ರೆ ನಮಗೆ ಬೇಗ ಕೆಲಸ ಆಗಿಬಿಡುತ್ತೆ ಮನೆಯಲ್ಲಿ. ಇಲ್ಲಾಂದರೆ ಮಧ್ಯಾಹ್ನ ಸಾರು ಮಾಡಬೇಕು, ಹಂಗೆ ಹಿಂಗೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಬೆಳಿಗ್ಗೆನೇ ಮಾಡಿಬಿಟ್ರೆ ನಮ್ಮ ಕೆಲಸ ಎಲ್ಲ ಅಡುಗೆ ಮನೆದು 1 ಅವರ್ ಸಾಕಾಗ್ಬಿಡುತ್ತೆ. ಸಾರು, ಪಲ್ಯ, ತರಕಾರಿಗಳು ಎಲ್ಲ ಹೆಚ್ಕೊಳಕ್ಕೆ ಒಂದು 15 ನಿಮಿಷ ತೊಗೊಂಡ್ರೆ ಉಳಿದಿರೋ ಒಂದು 3/4 ಗಂಟೆಯಲ್ಲಿ ನಾವು ಸಾರು ಪಲ್ಯಗಳನ್ನು ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ನಾನಿವತ್ತು ಹಿಟ್ಟನ್ನು ಕಲಸಿಟ್ಟಿದ್ದೆ ಚಪಾತಿಗಾಲೆ. ಬೆಳಿಗ್ಗೆ ನಾನು ಮಾಡ್ತಾಯಿದ್ದೀನಲ್ವ, ಹಂಗಾಗಿ ಪಲ್ಯ ಸ್ವಲ್ಪ ನಾನು ಬಿಸಿಗೆ ಇಟ್ಟಿದ್ದೀನಿ. ಈಗ ನಾನು ಸ್ವಲ್ಪ ಗ್ಯಾಸನ್ನು ಬಿಸಿಗೆ ಸ್ವಲ್ಪ ಅದು ಕಾಯಿ ಎಲ್ಲ ಬೇಯ್ಕೊಳ್ಳುತ್ತೆ ಅಂತ ಹೇಳಿ ಈಗ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಟಿದ್ದನಲ್ಲ, ಈಗ ತೆಗಿತಾ ಇದ್ದೀನಿ. ಪಲ್ಯ ಆಯಿತು ಫ್ರೆಂಡ್ಸ್ ನಂದಿವತ್ತು. ಈಗ ಸಾಂಬಾರನ್ನು ಬೇಗ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಮನೆಯಲ್ಲೇ ಮಾಡ್ಕೊಂಡಂಥ ಸಾಂಬಾರು ಪುಡಿಯನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ದೊಡ್ಡ ಪಾತ್ರೆ, ನಿಮಗೆ ಸಣ್ಣದಂತ ಅನಿಸುತ್ತೆ. ಇದು ಒಂದು 13 ಜನಕ್ಕಾಗಷ್ಟು ಸಾಂಬಾರನ್ನು ಮಾಡ್ತಾ ಇರೋದು ನಾನಿಲ್ಲಿ.
ಬೇಕಾದರೆ ಮೇಲೆ ನೀರನ್ನು ಹಾಕ್ಕೊಂಡು ಕುದಿಸ್ಬೇಕಾಗುತ್ತೆ ನಾವು ಎಷ್ಟು ಬೇಕೋ ಅಷ್ಟು. ಆದರೆ ಇಲ್ಲಿ ನಾನು ಇವತ್ತು ಸಾಂಬಾರಿಗೆ ತೊಗರಿಬೇಳೆ ಯೂಸ್ ಮಾಡ್ತಾಯಿಲ್ಲ ಇವತ್ತಷ್ಟೇ ನಾನು. ಈಗ ಖಾರದ ಪುಡಿ ಮತ್ತು ಉಪ್ಪನ್ನು ಸಹ ನಾನಿಲ್ಲಿ ಹಾಕಿದೆ. ಮತ್ತು ಸಿಹಿ ಪರಂಗಿಕಾಯಲ್ಲಿ ನಾವು ಒಂದು ಸಾಂಬಾರು ಮಾಡಬೇಕಾದ್ರೆ ನಾವು ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಪರಂಗಿಕಾಯಲ್ಲಿ ಸಿಹಿ ಅಂಶ ಇರೋದ್ರಿಂದ ಬೆಲ್ಲ ಹಾಕ್ಬಿಟ್ರೆ ಮತ್ತೆ ತುಂಬ ಸಿಹಿ ಆಗಿಬಿಡುತ್ತೆ, ಹಂಗಾಗಿ ಹಾಕಬಾರ್ದು. ಮತ್ತು ನಾನಿಲ್ಲಿ ಕಾಯನ್ನು ಹಸಿ ಶುಂಠಿ ಬೆಳ್ಳುಳ್ಳಿ ಕಾಯಿ ತುರಿಯನ್ನು ಒಂದು ರುಬ್ಕೊಂಡಿದ್ದೆ ನಾನು, ಅದನ್ನು ಸಹ ಇಲ್ಲಿ ಹಾಕ್ತಾಯಿದ್ದೀನಿ. ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹುಣಸೆ ಹುಳಿನಾದರೂ ನೀವು ಯೂಸ್ ಮಾಡ್ಬೋದು ಸಾಂಬಾರಿಗೆ, ಟೊಮೊಟೊ ಹಣ್ಣಾದರೂ ಯೂಸ್ ಮಾಡ್ಬೋದು ಸ್ನೇಹಿತರೆ. ಟೊಮೊಟೊ ಜಾಸ್ತಿ ಹಾಕಿದ್ರೆ ಅಂದರೆ ನೀವು ಹುಣಸೆ ಹುಳಿ ಹಾಕ್ಲಿಲ್ಲದ್ರೂ ನಡೆಯುತ್ತೆ, ನಿಮ್ಮ ಇಷ್ಟ ಅದು. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹುಣಸೆ ಹಣ್ಣಿನ ರಸನ ನಾನು ಫಸ್ಟಿಗೆ ಹಾಕ್ಬಿಟ್ಟಿದ್ದೀನಿ. ಇದು ನಾನು ಸಾಂಬಾರು ತೋರಿಸೋ ಐಡಿಯಾ ಇರಲಿಲ್ವಲ್ಲ, ಹಂಗಾಗಿ ನಾನು ನಿಮಗೆ ಅದು ನಾನು ತೋರಿಸಿಲ್ಲ ಇಲ್ಲಿ. ಎಲ್ಲ ಹಾಕಿ ಬೇಯಬೇಕಾದ್ರೆ ನಿಮಗೆ ಇದನ್ನೇ ಯಾಕೆ ಶೇರ್ ಮಾಡಬಾರ್ದು ಅಂತ ಕೊನೆಗೆ ಅನಿಸಿದ್ದು ನನಗೆ. ನಾನು ಬರೀ ಪಲ್ಯ ಅಷ್ಟೇ ತೋರಿಸ್ಬೇಕು ಅಂತ ಇದ್ದೆ, ಜೊತೆಗೆ ಹಂಗೆ ಮಾಡ್ತಾಯಿದ್ನಲ್ವ, ಹಂಗಾಗಿ ನಿಮಗೆ ತೋರಿಸೋಣ. ಯಾಕೆಂದರೆ ನಾನು ನಿಮಗೆ ರೆಕಾರ್ಡ್ ಮಾಡಿದಾಗ ಅದು ಸಾಂಬಾರು ಸಹ ಕಂಡೇ ಕಾಣುತ್ತಲ್ವ, ಹಂಗಾಗಿ ಎರಡನ್ನೂ ಸಹ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ಸಾಂಬಾರನ್ನು ಪುಡಿಗಳನ್ನು ಒಂದು ವಿಧವಾಗಿ ಮನೆಯಲ್ಲಿ ಮಾಡ್ಕೊತಾರೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಮಾಡ್ತಾರೆ. ಕೆಲವ್ರ ಮನೇಲಿ ಹೋಮ್ ಮೇಡ್ ಸಾಂಬಾರು ಪುಡಿ ಅಂದರೆ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿಗಳನ್ನು ತುಂಬ ಚೆನ್ನಾಗಿ ಕೆಲವರು ಮಾಡ್ತಾಯಿರ್ತಾರೆ. ಖಾರದ ಪುಡಿಯನ್ನು ಸಹ ಮಾಡ್ತಾರೆ. ಹಾಗಾಗಿ ಕೆಲವರು ಆಗಲಿಲ್ದವರು ಹೊರಗಿಂದ ತರಿಸ್ತಾರೆ. ಹಾಗೆ ಅವರವರ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ತಾ ಬಂದಿರ್ತಾರೆ ಆ ಥರ ಮಾಡ್ತಾರೆ ಫ್ರೆಂಡ್ಸ್ ಅಲ್ವಾ. ಈಗ ನಾನು ಸಾಂಬಾರು ಪುಡಿ, ಖಾರದ ಪುಡಿ, ಉಪ್ಪು ಮತ್ತು ಹುಣಸೆ ಹಣ್ಣಿನ ರಸನ ಹಾಕಿದ್ದೀನಿ. ಬೆಲ್ಲ ಒಂದು ಹಾಕಿಲ್ಲ ಅಷ್ಟೇ, ಯಾಕೆಂದರೆ ಸಿಹಿ ಕುಂಬಳಕಾಯಿ ಅಲ್ವಾ, ಹಂಗಾಗಿ. ಮತ್ತು ತೊಗರಿಬೇಳೆ ಬಳಸ್ತಾ ಇಲ್ಲ ನಾನಿಲ್ಲಿ. ಎಲ್ಲ ಹಸಿ ಅವರೆಕಾಳು, ಹಸಿ ಸೊಪ್ಪು ಮತ್ತು ಈ ಪರಂಗಿಕಾಯಿ ಇಷ್ಟನ್ನು ನಾನಿವತ್ತು ಹಾಕಿರೋ ಅಂಥದ್ದು. ಈಗ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್. ಬನ್ನಿ, ಈಗ ನಾನು ಬೇಗ ಕೆಲಸ ಮಾಡ್ಕೊತ ಚಪಾತಿಯನ್ನು ಉತ್ತಾಯಿದ್ದೀನಿ, ಆಲೆ ಬೇಯಿಸ್ತಾ ಇದ್ದೀನಿ. ಆಲೆ ಇವತ್ತು ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಚಪಾತಿ ಉದ್ದದನ್ನು ನಿಮಗೆ ತೋರಿಸ್ತಾ ಇಲ್ಲ. ಯಾಕೆಂದರೆ ಸುಮ್ಮನೆ ಈಗ ಬೆಳಿಗ್ಗೆ ಕೆಲಸಗಳಲ್ಲಿ ತುಂಬ ಎಲ್ಲರಿಗೂ ಗೊತ್ತಿರುತ್ತೆ, ಬೇಗ ಬಾಕ್ಸ್ ಊಟಕ್ಕೆ ಕಳಿಸ್ಬೇಕಾಗಿರುತ್ತೆ. ಅಂಥ ಸಮಯದಲ್ಲಿ ಸುಮ್ಮನೆ ತುಂಬ ನಿಮಗೂ ಸಹ ಲೆಂತಿ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾನಿಲ್ಲಿ ಉದ್ದುತ್ತಾ ಇಲ್ಲ. ಇವತ್ತು ಬರೀ ಬೇಯಿಸೋದನ್ನು ಮಾತ್ರ ತೋರಿಸಿದ್ದೀನಿ ಸ್ನೇಹಿತರೆ. ಈಗ ನಾನು ಸಹ ಬಾಕ್ಸಿಗೆ ಹಾಕಬೇಕು ಚಪಾತಿ, ಊಟಕ್ಕೆ ಕೊಟ್ಟು ಕಳಿಸ್ಬೇಕಲ್ವ, ಹಾಗಾಗಿ ಈಗ ನಂದು ಇವತ್ತಿನ ಕೆಲಸ ಮುಗೀತು ಫ್ರೆಂಡ್ಸ್. ಇವತ್ತು ಬೆಳಗಿನ ಒಂದು ತಿಂಡಿಯ ಕೆಲಸ ಮತ್ತು ಅಡುಗೆ ಕೆಲಸ, ಸಾಂಬಾರನ್ನು ಮಾಡಬೇಕಲ್ವ, ಹಂಗೆ ಸಾಂಬಾರು ಸಹ ಇವತ್ತು ಬೆಳಗ್ಗೆನೇ ನಾನು ಮಾಡಿದ್ರಿಂದ ಎರಡೂ ಸಹ ಕೆಲಸ ಮುಗೀತು. ಇಲ್ಲಿ ನಾನು ವರ್ಕಿ ಚಪಾತಿ ಮಾಡಿರೋಂಥದ್ದು ಅಂದರೆ ತ್ರಿಕೋನಾಕಾರದಲ್ಲಿ, ಅಂದರೆ ಎಣ್ಣೆಯನ್ನು ಹಾಕಿ ಸವರ್ಬಿಟ್ಟು ಮತ್ತು ತ್ರಿಕೋನಾಕಾರದಲ್ಲಿ ಮಡಚಿ ಬೇಯಿಸಿ ಸ್ವಲ್ಪನೇ ನಾವು ಎಣ್ಣೆನ ಹಾಕಬೇಕು. ಎಣ್ಣೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಚ್ಚಿ ಬೇಯಿಸಬೇಕಾಗತ್ತೆ ನಾವು. ಈ ಥರ ಟ್ರಯಾಂಗಲ್ ಶೇಪ್ ಅಂದರೆ ತ್ರಿಕೋನಾಕಾರದ ಚಪಾತಿಯನ್ನು. ಜೊತೆಗೆ ನಾನಿಲ್ಲಿ ಸಾಂಬಾರು ಹೆಂಗಾಗಿದೆ ಅಂತ ಹೇಳಿ ಸಾಂಬಾರನ್ನು ಹಾಕ್ಕೊಂಡಿದ್ದೆ ಸ್ವಲ್ಪ, ಮತ್ತು ಸಿಹಿ ಕುಂಬಳಕಾಯಿ ಮತ್ತು ಮೊಳಕೆ ಕಾಳು ಪಲ್ಯನೂ ಸಹ ನಿಮಗೆ ಮಾಡಿ ತೋರಿಸಿದ್ದೀನಿ ಇವತ್ತು. ನನ್ನ ಈ ಒಂದು ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ ನಿಮಗೆಲ್ಲರಿಗೂ.